ವೀಕ್ಷಕರೇ ನಮಸ್ಕಾರ. ನಾನು ಪ್ರಚಂಡ ಕಲಾವಿದ RGPT ಅಂತ ಚಾನಲ್ ಮೂಲಕ ಮಾತಾಡ್ತಾ ಇದ್ದೀನಿ. ನನ್ನದೇ ಆದ ಒಂದು ಚಾನಲ್ಲು ನಮ್ಮ ಸ್ನೇಹಿತರಾದ ಪ್ರೀತಿಯ ಆತ್ಮೀಯರಾದ ಗುರುಗಳಾದಂಥ ಮಿಮಿಕ್ರಿ ರಾಜರವರು ನನ್ನನ್ನು ಈ ಮಟ್ಟಿಗೆ ತಗೊಬಂದಿರೋದು. ಒಂದು ಚಾನಲ್ ಬಗ್ಗೆ ನನಗೆ ಗೊತ್ತೇ ಇಲ್ಲದನ್ನು ಅವರು ಮಾಡಿ ಚಾನಲ್ ಮಾಡಿಸಿದ್ರು. ಆದ್ದರಿಂದ ನಾನು ಇವತ್ತು ನಮ್ಮ ಕನ್ನಡದ ಅವರು ಅದ್ಭುತವಾದ ನಟರು ಅಂದರೆ ಅವರು ನಿರ್ಮಾಪಕರು ಮತ್ತು ಡೈರೆಕ್ಟ್ರು, ಫಿಲಮ್ ನಟರು ಆದಂಥ ಶಂಕರ್ ನಾಗರವರ ಕುರಿತು ನಾನು ಒಂದೆರಡು ಮಾತುಗಳನ್ನು ಏನದು ತಿಳಿದಿದೆ ಅದರ ಬಗ್ಗೆ ನಾನು ಮಾತಾಡ್ತಾ ಇರಬೇಕು ಅನ್ನೋದು ನನಗೆ ಒಂದು ಖುಷಿ ತಂದ ದಿನ ಇವತ್ತು. ಯಾಕೆಂದರೆ ಅವರು ಪಾಪ ಒಂದು ಫಿಲಮನ್ನು ಮಾಡಬೇಕು ಅಂದ್ರೆ ಅವ್ರು ಯಾವ ಥರ ಡೈರೆಕ್ಷನ್ ತಗೊಂಡು ಯಾವ ರೀತಿ ಮಾಡಬೇಕು ಅಂತ ಅವರೇ ಇಟ್ಕೊಂಡು ಅದೇ ರೀತಿ ಅವರು ಮಾಡ್ತಿದ್ರು. ಒಳ್ಳೊಳ್ಳೆ ಫಿಲಮ್ಗಳು ಮಾಡಿದ್ರು ನೋಡಿ. ಗೀತಾ ಫಿಲಮ್ ಅವ್ರದ್ದಲ್ಲ ಸರ್, ಗೀತಾ ಫಿಲಮ್ ಮಾಡಿದ್ರು. ಆ ಫಿಲಮಲ್ಲಿ ಯಾವ ರೀತಿ ಮಾಡಿದ್ರು ಅಂದ್ರೆ ಅದು ನೋಡಬೇಕು ಅಂದರೆ ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ. ಆ ಥರದ ಗೀತಾ ಫಿಲಮ್ ಮಾಡಿದ್ರು. ಸಾಂಗ್ಲಿಯಾನ ಮಾಡಿದ್ರು. ಆ ಸಾಂಗ್ಲಿಯಾನಲ್ಲಿ ಒಬ್ಬ ದಕ್ಷ ಆಡಳಿತಗಾರನಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಸಾಂಗ್ಲಿಯಾನ ಹೆಸರನ್ನು ಇವತ್ತು ಹೇಳಬೇಕು ಅಂದ್ರೆ ಪ್ರತಿಯೊಬ್ಬರು ಪೊಲೀಸ್ನವರು ಸುಧಾ ಸಾಂಗ್ಲಿಯಾನ ಹೆಸರು ಇಟ್ಕೊಂಡಿದ್ದಾರೆ ಇವತ್ತು. ಅದಕ್ಕೋಸ್ಕರವಾಗಿ ಸಾಂಗ್ಲಿಯಾನ ಅಂತೇಳಿ ಒಂದು ಹೆಸರು ತಗೊಂಡ್ರು ಅವರು. ಆ ಫಿಲಮಲ್ಲಿ ಒಳ್ಳೆಯ ಅದ್ಭುತವಾಗಿ ಮಾಡಿ ಚೆನ್ನಾಗಿ ಅವರು ಹೆಸರನ್ನ ಗಳಿಸಿದ್ರು ಸಾಂಗ್ಲಿಯಾನ ಅಂತ. ಮತ್ತು ನೋಡಿ ಆಟೋ ರಾಜ ಅಂತೇಳಿ ಇವತ್ತು ಹೇಳಬೇಕು ಅಂದರೆ ಮೈಸೂರಲ್ಲಿ ಆಗಲಿ ಬೆಂಗಳೂರು ಇಡೀ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಆಟೋ ಸಂಘದವರು, ಆಟೋ ಡ್ರೈವರ್ಗಳು ಇವತ್ತು ಅವರವರ ಆಟೋಗಳಲ್ಲಿ ಹಿಂಬದಿಯಲ್ಲಿ ಒಳಗಡೆ ಪ್ರತಿಯೊಂದು ಕಡೆಯೂ ಅವರ ಫೋಟೋ ಇಟ್ಕೊಂಡು ಆಟೋ ರಾಜ ಅಂತ ಬರೆಸಿದ್ದಾರೆ. ಅದನ್ನ ಇಟ್ಕೊಂಡು ಇದು ಮಾಡ್ತಾಯಿರ್ತಾರೆ. ಆವಾಗ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ನೋಡಿ ಅವರ ನೆನಪು ಬರ್ತದೆ. ಆಟೋ ರಾಜ ಇಲ್ಲಿ ಆಟೋ ರಾಜ ಅಂದ್ರೆ ಯಾರು, ಶಂಕರ್ ನಾಗರವರು ಅಂತೇಳಿ ಅವ್ರನ್ನ ಫೋಟೋ ನೋಡ್ಬೋದು. ಅವ್ರನ್ನ ನೋಡ್ತಾ ಇದ್ದರೆ ಒಂಥರ ನಮಗೂ ಒಂಥರ ಸಂತೋಷ ಬರುತ್ತೆ. ಯಾಕಂದರೆ ನೋಡಿ, ಅಭಿಮಾನಿಗಳು ಅವರು ಇಲ್ಲದೇ ಹೋಗಲಿ, ಇಲ್ಲೇ ಇದ್ದಾರೆ ಅಂಥೇಳಿ ಪ್ರತಿಯೊಬ್ಬರು ಅವರವರ ಆಟೋದಲ್ಲಿ ಹಿಂಬದಿಯಲ್ಲಿ ಆಗಲಿ ಮುಂಬದಿಯಾಗಲಿ ಒಳಗಡೆ ಆಗಲಿ ಅವರ ಫೋಟೋನ ಇಟ್ಕೊಂಡು ಇರ್ತಾರಲ್ಲ ಅಂದ್ರೆ ಅಷ್ಟು ತುಂಬ ಸಂತೋಷ. ಯಾಕೆಂದರೆ ಅವರ ಅಭಿಮಾನಿ, ಅವರ ಪ್ರೀತಿ ವಿಶ್ವಾಸದಿಂದ ಅವರು ಪ್ರತಿಯೊಬ್ಬರು ಅವ್ರನ್ನ ಫೋಟೋ ಇಟ್ಕೊಂಡು ಆಟೋದಲ್ಲಿ ಹೋಯ್ತಾ ಇದ್ದಾಗ ನೋಡಿದ್ರೆ ಸಾಕು ಅವರು ಆ ಫೋಟೋ ಹಿಂದೆಗಡೆ ಕಾಣಬೇಕು. ಆ ಥರ ಇಟ್ಕೊಂಡು ಅವ್ರನ್ನ ತುಂಬ ಜ್ಞಾಪಕ ಬರಬೇಕು ಜನಕ್ಕೆ, ಆ ಥರ ಮಾಡ್ತಾವ್ರೆ. ಆದ್ದರಿಂದ ಅಂಥ ನಮ್ಮ ಡೈರೆಕ್ಟ್ ಅವರೇ ಮುತ್ತಿನಾರ ಫಿಲಮು ಅವರೇ ತೆಗೆದು. ಮುತ್ತಿನಾರ ಅಲ್ಲ, ಒಂದು ಮುತ್ತಿನ ಕತೆ. ಮುತ್ತಿನಾರಲ್ಲ ಸಾರಿ, ಒಂದು ಮುತ್ತಿನ ಕತೆ ಅಣ್ಣವ್ರದ್ದು ಫಿಲಮು. ಅದನ್ನು ಅವರೇ ತೆಗೆದ್ರು. ಅದು ಒಳ್ಳೆ ಸೂಪರಾಗಿ ಹೊಡ್ತು, ಚೆನ್ನಾಗಿ ಬಂತು. ಆ ಫಿಲಮಲ್ಲಿ ಚೆನ್ನಾಗಿತ್ತು. ಅದು ಅದೇ ರೀತಿ ಮಾಡಿದ್ರು ಪಾಪ ಅವರು. ಬತ್ತ ಇನ್ನೂ ಅವರು ಮಾಡಬೇಕಾಗಿತ್ತು. ಒಳ್ಳೊಳ್ಳೆ ಫಿಲಮ್ ಮಾಡೋರು, ಒಳ್ಳೆ ಜನ ಇನ್ನೂ ಅವ್ರಿಗೆ ಅಭಿಮಾನಿಗಳು ತುಂಬ ಇರೋರು. ಆದರೂ ಏನೋ ಪಾಪ ಕಾರಣಾಂತರ ಅವರು ನಮ್ಮನ್ನೆಲ್ಲ ಬಿಟ್ಟು ಅವರು ಹೋದ್ರೂ ಅವರ ಮನಸ್ಸು, ಅವರ ಭಾವ, ಅವರ ಚಿತ್ರೀಕರಣಗಳು ಇನ್ನೂ ನಮಗೆ ಉಳ್ಕೊಂಡಿದೆ ನೋಡೋಕ್ಕೆ. ಅದು ನಮಗೆ ತುಂಬ ಸಂತೋಷ ಅಂತ ಹೇಳ್ತಾ, ಇವತ್ತಿನ ದಿನ ಪ್ರತಿಯೊಬ್ಬ ಚಲನಚಿತ್ರ ನಟರು ಪಾಪ ಅವರದೇ ಆದಂಥ ಒಂದು ನಾವು ಅವ್ರು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದರೆ ನಾವು ತಿಳ್ಕೋಬೇಕಾದದ್ದು ಇದೆ. ಯಾಕೆಂದರೆ ಅವ್ರು ಏನು ನಡೀತದ, ಏನು ಇರಬೇಕು ಅದನ್ನೇ ಅವರು ಮಾಡಿರ್ತಾರೆ. ಅದೇ ರೀತಿ ಪ್ರತಿಯೊಬ್ಬರೂ ಅದನ್ನು ನೋಡ್ತಾ ಇದ್ರೆ ಒಂದು ಕುಟುಂಬದ ಸ್ಟೋರಿ ಆಗಿರಲಿ ಅಥವಾ ಒಂದು ಬೇರೆ ಒಂದು
ಅಣ್ಣ ತಮ್ಮದಿರೇ ಆಗಲಿ ಅಥವಾ ಬೇರೆ ಬೇರೆ ಯಾವುದೇ ಕಲಹೆಗಳದಾಗಲಿ, ಪ್ರತಿಯೊಂದು ಸ್ಟೋರಿ ಒಂದು ಕುಟುಂಬದಲ್ಲಿ ಯಾವ ಥರ ಇರ್ತಾರೆ, ಯಾವ ಥರ ಅತ್ತ ಸೊಸೆ ಯಾವ ಥರ ಜಗಳ ಅಥವಾ ಅವ್ರ ಮನೆ ಹೊಂದಾಣಿಕೆ, ಪ್ರತಿಯೊಂದು ಯಾವ ಥರ ಇರ್ತಾರೆ ಅಂತಪ್ಪ ಎಲ್ಲ ಅದನ್ನು ತೋರಿಸ್ಕೊಡ್ತಕ್ಕಂಥ ನಮ್ಮ ಚಲನಚಿತ್ರ ನಟರಿಗೆ ನಾವು ಇವತ್ತು ಹೇಳಬೇಕು ಅಂದರೆ ಪ್ರತಿಯೊಬ್ಬ ನಟರಿಗೂ ನಾವು ಅವರದೇ ಆದಂಥ ಅವರ ಇದರಲ್ಲಿ ಅವರು ಮಾಡ್ತಿರೋ ನಟನೆಗಳು ನೋಡ್ತಾ ನಮ್ಮ ಇಡೀ ಕರ್ನಾಟಕ ಜನತೆ ಎಲ್ಲ ತುಂಬ ಸಂತೋಷ ಪಡ್ಬೋದಂಥ ಚಿತ್ರಗಳನ್ನು ಅವರು ಮಾಡ್ತಾರೆ. ಆದ್ದರಿಂದ ಇಡೀ ನಮ್ಮ ಎಲ್ಲ ಚಲನಚಿತ್ರ ನಟರಿಗೂ ನಮ್ಮ ಇಡೀ ಹಿರಿಯ ನಟರಾದಂಥ ನಮ್ಮ ಶ್ರೀ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಅಂದರೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರ್ತಕ್ಕಂಥ ಫಿಲಮ್ಗಳು ಪ್ರತಿಯೊಂದು ಇವತ್ತು ನಾವು ಹೇಳಬೇಕು ಅಂದ್ರೆ ಆ ಅಣ್ಣವ್ರನ್ನ ನೆನೆಸ್ಕೊಂಡ್ರೆ ಅವರು ವೀರಪ್ಪನ್ನು ಎಳ್ಕೊಂಡು ಹೋಗಿದ್ದಾಗ ಕಾಡಲ್ಲಿ ಇದ್ದಾಗ ಪಾಪ ಅವರು ಯಾವ ರೀತಿ ಒಂದು ಮನಸ್ಸಲ್ಲೇ ಅವರು ಎಲ್ಲದನ್ನು ಬಿಟ್ಟು ದೇವರ ಭಕ್ತಿಯಿಂದ ಅವರು ಇದ್ದರು. ಅಲ್ಲೂ ಸುಧಾ ಅವರು ಆ ದೇವ್ರನ್ನೇ ನೆನೆಸ್ಕೊಂಡು ಅವ್ರು ಏನು ಯೋಗನೇ ಆಗಲಿ ಏನೇ ಆಗಲಿ ಮಾಡ್ಕೊಂಡು ಅವರು ಭಕ್ತಿಯಿಂದ ಇದ್ದರು. ಅಷ್ಟೇ ಇದ್ದರು. ಅವನು ಏನೇ ಕಾಟಕೊಳ್ಳಿ ಬಿಡಲಿ ಏನೇ ಮಾಡಲಿ ಇಲ್ಲ ಒಳ್ಳೆಯವನು, ಅವನೇ ಒಳ್ಳೆಯವನು, ಏನಿಲ್ಲ ಸುಮ್ಮನೆ ನಾನು ಚೆನ್ನಾಗಿದ್ದೀನಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಪಾಪ ಅವರು ನಮ್ಮ ಇಡೀ ಕರ್ನಾಟಕ ಜನಕ್ಕೆಲ್ಲ ಪ್ರತಿಯೊಬ್ಬರಿಗೂ ಅವರು ಸಂದೇಶ ಕೊಡ್ತಾಯಿದ್ರು. ಏನಿಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ. ಆದ್ದರಿಂದ ಪಾಪ ಅಂಥ ಅಣ್ಣವರನ್ನು ನಾವು ಇವತ್ತು ಕಳ್ಕೊಂಡು, ಆದರೂ ಅವರ ಬಿಂಬ, ಅವರ ಚರಿತ್ರ, ಅವರ ಕಥೆಗಳು ಇನ್ನೂ ಉಳಿದಿದೆ, ಇನ್ನೂ ಉಳ್ಕತ್ತದ. ಅವ್ರದ್ದೆಲ್ಲ ನೋಡ್ತಾ ಇದ್ದಾರೆ, ನಮ್ಗೆ ತುಂಬ ಸಂತೋಷ. ಆದ್ದರಿಂದ ಇಡೀ ನಮ್ಮ ಚಲನಚಿತ್ರ ನಟರ ಪ್ರತಿಯೊಬ್ಬರಿಗೂ ದೇವರು ಒಳ್ಳೇದು ಮಾಡಲಿ. ಅವರು ಮುಂದೆ ಪ್ರತಿಯೊಂದು ಫಿಲಮ್ಗಳನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗಲಿ. ಎಲ್ಲ ಜನಗಳನ್ನು ಅವರ ಮಾಡತಕ್ಕಂಥ ಫಿಲಮ್ನ ವೀಕ್ಷಣೆ ಮಾಡಲಿ ಅಂತ ಹೇಳ್ತಾ ಎಲ್ಲರೂ ನಾನು ಕೇಳ್ತಾಯಿದ್ದೀನಿ. ಯಾಕೆಂದರೆ ಈಗ ಬತ್ತ ಫಿಲಮ್ ನೋಡೋರು ಸ್ವಲ್ಪ ಕಡಿಮೆ ಆಗ್ತಾಯಿದ್ದಾರೆ ಇದ್ದಾರೆ. ಆದ್ದರಿಂದ ಅವರು ಫಿಲಮ್ ತೆಗಿತಾರೆ, ಅದನ್ನು ನೋಡಬೇಕು. ಆದಷ್ಟು ಒಂದು ಸತಿ ಯಾರ ನೋಡಿ ಪ್ರತಿಯೊಬ್ಬರು. ಏಕೆ ನಮ್ಮ ಕನ್ನಡದ ಕಲಾಭಿಮಾನಿಗಳು ಪ್ರತಿಯೊಬ್ಬರು ಅವರು ಒಂದು ಬೆಳಿಬೇಕು, ಇನ್ನೂ ಅವರು ಇದಾಗಬೇಕು, ಅವ್ರು ಹಾಕಿದಂಥ ಬಂಡವಾಳ ಇದಾಗಬೇಕು ಅಂತ ಹೇಳ್ತಾ ಪ್ರತಿಯೊಬ್ಬರು ನೋಡಿ ಅವ್ರು ತೆಗೆದಂಥ ಪಿಕ್ಚರ್ನೇ ಆಗಲಿ ಒಂದು ಸ್ಟೋರಿಗಳು ಯಾವುದೇ ನಡೆದ್ರೂ ಅದನ್ನು ನೋಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಕೇಳ್ಕೊತಾ ಇಡೀ ನಮ್ಮ ಕರ್ನಾಟಕದ ಜನತೆ, ಇಡೀ ನಮ್ಮ ಭಾರತ ಜನತೆಗೂ ಸುಧಾ ನಾನು ಕೇಳ್ಕೊತಾ ಎಲ್ಲರಿಗೂ ನಾನು ಈ ಚಲನಚಿತ್ರ ನಟದ ಪರವಾಗಿ ಅವರ ಕುರಿತು ಮಾತನಾಡಿರ್ತಕ್ಕಂಥ ಮಾತಿಗೂ ಮತ್ತು ನಮ್ಮ ಶಂಕರ್ ನಾಗರವರ ಅಣ್ಣನವರಾದ ಅನಂತ ನಾಗರವರು ಅವರು ಒಳ್ಳೆ ಕಲಾವಿದರು, ಒಳ್ಳೆ ಚೆನ್ನಾಗಿ ಮಾಡಿದ್ರು. ಇನ್ನೂ ಆರೋಗ್ಯವಾಗಿ ದೇವರು ಚೆನ್ನಾಗಿ ಇಟ್ಟಿದ್ದಾರೆ ಅವ್ರನ್ನ. ಅವರು ಪಾಪ ಮೊನ್ನೆ ತಾನೇ ಒಂದು ಅವರ ಪ್ರಶಸ್ತಿನೇ ತಗೊಂಡ್ರು, ತುಂಬ ಸಂತೋಷ. ಆದ್ದರಿಂದ ಅವ್ರಿಗೂ ದೇವರು ಆರೋಗ್ಯ ಕೊಟ್ಟು ಅವ್ರಿಗೆ ಚೆನ್ನಾಗಿರಲಿ, ಅವ್ರ ರೂಪದಲ್ಲಿ ಅವ್ರನ್ನ ನಾವು ನೋಡ್ಬೋದು ಅಂತ ಹೇಳ್ತಾ ಎಲ್ಲ ನಮ್ಮ ಈ ಚಲನಚಿತ್ರ ನಟರಿಗೂ ಪ್ರತಿಯೊಬ್ಬರಿಗೂ ನಮ್ಮ ಇರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮ ಶಂಕರ್ ನಾಗ್ ಅವರ ಅಣ್ಣವರವರ ಮಾತನ್ನು ಆಡ್ತಾ ಇವತ್ತು ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.